ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್. ಯಾರು ಕೇಳ್ತಾರೋ ಅವರಿಗೆ ಮಾತ್ರ ಉಪದೇಶ ನೀಡಬೇಕು. ಅದನ್ನು ಬಿಟ್ಟು ಉಪದೇಶವನ್ನು ಯಾರಿಗೂ ನೀಡಬಾರದು. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ರಷ್ಯಾಗೆ ಭೇಟಿ ನೀಡಿದರು. ಇದು ವಿಶ್ವಾದ್ಯಂತ ಸುದ್ದಿಯಾಯಿತು. ವಿಶ್ವಾದ್ಯಂತ ಸುದ್ದಿಯಾದ ಬೆನ್ನಲ್ಲೇ ಅಮೇರಿಕ ಈ ಭೇಟಿಗೆ ಅಸಮಾಧಾನ ಕೊಂಕು ವ್ಯಕ್ತಪಡಿಸಿತು. ಅಮೇರಿಕ ಭಾರತದ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡೋದು ಹೊಸದೇನಲ್ಲ. ಈ ಹಿಂದಿನಿಂದಲೂ ಮಧ್ಯಪ್ರವೇಶ ಮಾಡಿಕೊಂಡೇ ಬಂದಿದೆ. ಹೀಗಾಗಿ ಭಾರತದ ವಿಚಾರದಲ್ಲಿ ಅಮೇರಿಕ ಯಾಕೆ ಮಧ್ಯಪ್ರವೇಶ ಮಾಡುತ್ತೆ, ಈ ಹಿಂದೆ ಏನೇನು ಮಾಡಿತ್ತು, ಅಮೇರಿಕದ ಈ ಒತ್ತಡಕ್ಕೆ ಭಾರತ ಯಾವ ರೀತಿ ಉತ್ತರ ನೀಡಿತ್ತು, ಅದೇ ರೀತಿಯಾಗಿ ಭಾರತ ಮತ್ತು ರಷ್ಯಾದ ಸಂಬಂಧ ಹೇಗಿತ್ತು, ಹಿಂದೆ ಹೇಗಿತ್ತು, ಈಗ ಹೇಗಿದೆ, ಈ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಭಾರತ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಅಲಿಪ್ತ ನೀತಿಯನ್ನು ಅನುಸರಿಸ್ತಾ ಇತ್ತು. ಈ ಸಂದರ್ಭದಲ್ಲಿ ಅಮೇರಿಕ ಮತ್ತು USSR ಅಂದರೆ ಸೋವಿಯತ್ ಯೂನಿಯನ್ ಮಧ್ಯೆ ಶೀತಲ ಸಮರ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಭಾರತ ಎರಡೂ ದೇಶಗಳ ಜೊತೆ ಗುರುತಿಸಿಕೊಳ್ಳದೆ ತಟಸ್ಥವಾಗಿ ನಿಂತು ಶಾಂತಿ ಮಂತ್ರವನ್ನು ಜಪಿಸ್ತಾ ಇತ್ತು. ಭಾರತ ಶಾಂತಿ ಮಂತ್ರವನ್ನು ಜಪಿಸ್ತಾ ಇದ್ದರೂ ಇನ್ನೊಂದು ಕಡೆಯಲ್ಲಿ ಅಣುಬಾಂಬ್ ನಿರ್ಮಾಣಕ್ಕೆ ಕೈ ಹಾಕಿತ್ತು. ಅಣುಬಾಂಬ್ ನಿರ್ಮಾಣಕ್ಕೆ ಕೈ ಹಾಕಿದ್ದು ಯಾಕೆ ಅನ್ನೋದಕ್ಕೂ ಕಾರಣ ಇದೆ. ಅಮೇರಿಕಾ, ಸೋವಿಯತ್ ಯೂನಿಯನ್, ಇಂಗ್ಲೆಂಡ್, ಫ್ರಾನ್ಸ್, ಚೀನಾಗಳು ಈ ಸಂದರ್ಭದಲ್ಲಿ ಅಣುಬಾಂಬನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿದ್ದು. ಇದರ ಜೊತೆಯಲ್ಲೇ ಭಾರತದ ಗಡಿಯಲ್ಲಿರುವಂಥ ಚೀನಾ ಮತ್ತು ಪಾಕಿಸ್ತಾನ ಸೇನಾ ಬಲವನ್ನು ಹೆಚ್ಚಿಸಿಕೊಳ್ತಾ ಇತ್ತು. ಈ ಕಾರಣಕ್ಕೆ ಭಾರತ ಅಣುಬಾಂಬ್ ನಿರ್ಮಾಣಕ್ಕೆ ಕೈ ಹಾಕಿತ್ತು. ಎಲ್ಲ ಅಡೆತಡೆಗಳನ್ನು ನಿವಾರಿಸಿದ ಭಾರತ 1974 ಮೇ 18ರಂದು ರಾಜಸ್ಥಾನದ ಪೋಖ್ರಾನ್ನಲ್ಲಿ ಯಶಸ್ವಿಯಾಗಿ ಅಣುಬಾಂಬನ್ನು ಪರೀಕ್ಷೆ ಮಾಡಿತ್ತು. ಈ ಮೂಲಕ ಅಣುಬಾಂಬನ್ನು ಪರೀಕ್ಷೆ ಮಾಡಿದ ವಿಶ್ವದ 5ನೇ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿತು. ಭಾರತ ಅಣುಬಾಂಬನ್ನು ಹೊಂದಿರುವುದನ್ನು ಅಮೆರಿಕಕ್ಕೆ ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. 1974ರಲ್ಲಿ ಇಂದಿರಾ ಗಾಂಧಿ ಅವಧಿಯಲ್ಲಿ, 1998ರಲ್ಲಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವಧಿಯಲ್ಲಿ ಯಶಸ್ವಿಯಾಗಿ ಅಣುಬಾಂಬನ್ನು ಪರೀಕ್ಷೆ ಮಾಡಿತ್ತು. ಭಾರತ ಅಣುಬಾಂಬನ್ನು ಸ್ಫೋಟ ಮಾಡಿದ್ದಕ್ಕೆ ಅಮೇರಿಕ ಹಲವು ದಿಗ್ಬಂಧನಗಳನ್ನು ವಿಧಿಸಿತ್ತು. ಈ ದಿಗ್ಬಂಧನಗಳ ನೇರ ಪರಿಣಾಮ ಭಾರತೀಯ ಬಾಹ್ಯಾಕಾಶ ಕ್ಷೇತ್ರದ ಮೇಲೆ ಆಯಿತು. 1980-90ರ ದಶಕದಲ್ಲೇ ಒಂದು ರಾಕೆಟ್ ಬಾಹ್ಯಾಕಾಶಕ್ಕೆ ಹೋಗಬೇಕು ಅಂತಂದರೆ ಕ್ರಯೋಜೆನಿಕ್ ಇಂಜಿನ್ನ ಅಗತ್ಯವಿತ್ತು. ಅಮೇರಿಕ ದಿಗ್ಬಂಧನ ವಿಧಿಸಿದ ಪರಿಣಾಮ ಕ್ರಯೋಜೆನಿಕ್ ಇಂಜಿನನ್ನು ಯಾರೂ ನೀಡಲಿಕ್ಕೆ ಮುಂದೆ ಬರಲಿಲ್ಲ. ಇದರಿಂದಾಗಿ ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಸಾಧನೆಗೆ ಭಾಳಷ್ಟು ಸಮಸ್ಯೆ ಆಯಿತು. ಹೀಗಿದ್ದರೂ ಈಗ ಭಾರತ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದು, ವಿದೇಶದ ಉಪಗ್ರಹಗಳನ್ನು ಸಹ ಭಾರತ ಈಗ ಯಶಸ್ವಿಯಾಗಿ ನಭಕ್ಕೆ ಸೇರಿಸ್ತಾ ಇದೆ. ಪಾಕಿಸ್ತಾನ ಉಗ್ರರ ತವರು ನೆಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಪಾಕಿಸ್ತಾನ ಉಗ್ರರ ತವರು ನೆಲ ಆಗಲು ಕಾರಣ ಯಾರು ಅಂತಂದರೆ ಅದು ಅಮೇರಿಕ. 2ನೇ ಮಹಾಯುದ್ಧದ ನಂತರ ಸೋವಿಯತ್ ಯೂನಿಯನ್ ಮತ್ತು ಅಫ್ಘಾನಿಸ್ತಾನದ ಸಂಬಂಧ ಬಹಳಷ್ಟು ಉತ್ತಮವಾಗಿತ್ತು. ಅಫ್ಘಾನಿಸ್ತಾನಕ್ಕೆ ಸೋವಿಯತ್ ಯೂನಿಯನ್ ಸೇನಾ ನೆರವು, ಶಸ್ತ್ರಾಸ್ತ್ರ, ಶೈಕ್ಷಣಿಕವಾಗಿಯೂ ಆರ್ಥಿಕವಾಗಿಯೂ ಹಲವು ರೀತಿಯಲ್ಲಿ ಸಹಕಾರ ನೀಡಿತ್ತು. ಸೋವಿಯತ್ ಯೂನಿಯನ್ನನ್ನು ಅಫ್ಘಾನಿಸ್ತಾನದಲ್ಲಿ ಬಗ್ಗು ಬಡಿಯಲು ಅಮೇರಿಕ ಪಾಕಿಸ್ತಾನದಲ್ಲಿರುವ ಮುಜಾಹಿದೀನ್ಗಳಿಗೆ ನೆರವು ನೀಡಲು ಆರಂಭಿಸಿತು. ಮುಜಾಹಿದೀನ್ಗಳಿಗೆ ಹಣ ಮತ್ತು ಶಸ್ತ್ರಾಸ್ತ್ರವನ್ನು ನೀಡಿ ಸೋವಿಯತ್ ಯೂನಿಯನ್ ವಿರುದ್ಧ ತಿರುಗಿ ಬೀಳುವಂತೆ ಅಮೇರಿಕ ಪ್ರೋತ್ಸಾಹ ನೀಡ್ತಾ ಇತ್ತು. ಅಮೇರಿಕದ ಈ ತಂತ್ರಕ್ಕೆ ಪಾಕಿಸ್ತಾನದ ISI ಸಾಥ್ ನೀಡಿತು. ಸೋವಿಯತ್ ಯೂನಿಯನ್ ಅಫ್ಘಾನಿಸ್ತಾನವನ್ನು ತೊರೆದ ನಂತರ ಈ ಮುಜಾಹಿದೀನ್ಗಳು ಭಾರತದ ವಿರುದ್ಧ ತಿರುಗಿ ಬಿದ್ದವು. ಪಾಕಿಸ್ತಾನಕ್ಕೆ ಅಮೇರಿಕ ಶಸ್ತ್ರಾಸ್ತ್ರ ನೀಡುತ್ತೆ, ಆದರೆ ಪಾಕಿಸ್ತಾನ ಈ ಶಸ್ತ್ರಾಸ್ತ್ರಗಳನ್ನು ಉಗ್ರರ ಕೈಗೆ ನೀಡ್ತಾ ಇದೆ. ನೀವು ನೋಡ್ಬೋದು, ಭಾರತದಲ್ಲಿ ಹತ್ಯೆಯಾಗುವ ಅಥವಾ ಬಂದಿಯಾಗುವ ಹಲವಾರು ಉಗ್ರರ ಕೈಯಲ್ಲಿ ಈಗಲೂ ಅಮೇರಿಕ ನಿರ್ಮಿತ ಶಸ್ತ್ರಾಸ್ತ್ರಗಳು ಇರುವುದನ್ನು ನೀವು ಗಮನಿಸ್ಬೋದು. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಪುಲ್ವಾಮಾ ದಾಳಿಯ ಬಳಿಕ ಭಾರತ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿತ್ತು. ಈ ಏರ್ ಸ್ಟ್ರೈಕಿಗೆ ಪ್ರತಿಯಾಗಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಲು ವಾಯುಸೇನೆಯನ್ನು ಕಳಿಸಿತ್ತು. ಈ ಸಂದರ್ಭದಲ್ಲಿ ಭಾರತದ ವಾಯುಸೇನೆ ಪಾಕ್ ವಾಯುಸೇನೆಯನ್ನು ಹಿಮ್ಮೆಟ್ಟಿಸಿತ್ತು. ಆದರೆ ಅಭಿನಂದನ್ ವರ್ಧಮಾನ್ ಅವರು ಪಾಕಿನ ವಾಯು ವಿಮಾನಗಳನ್ನು ಅಟ್ಟಾಡಿಸಿ ಓಡಿಸಿದರು. ಈ ವೇಳೆ ಪಾಕಿಸ್ತಾನದ ಒಂದು ವಿಮಾನವನ್ನು ಹೊಡೆದೊಡಿಸಿದರು. ಆ ವಿಮಾನ ಯಾವುದು ಗೊತ್ತೇ? ಅಮೇರಿಕ ನೀಡಿದ F-16 ವಿಮಾನ. ಕೇವಲ ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ಮಾತ್ರ ತಾನು ನೀಡಿದ ವಿಮಾನವನ್ನು ಬಳಸಬೇಕೆಂದು ಅಮೇರಿಕ ಪಾಕಿಸ್ತಾನಕ್ಕೆ ಷರತ್ತು ಒಡ್ಡಿತ್ತು.
ಆದರೆ ಈ ಷರತ್ತನ್ನು ಉಲ್ಲಂಘಿಸಿ ಭಾರತದ ವಿರುದ್ಧ ಕಾರ್ಯಾಚರಣೆಗೆ ಪಾಕಿಸ್ತಾನ F-16 ವಿಮಾನವನ್ನು ಬಳಕೆ ಮಾಡಿತ್ತು. ಹೀಗಿದ್ದರೂ ಅಮೇರಿಕ ಈಗಲೂ ಪಾಕಿಸ್ತಾನಕ್ಕೆ ತನ್ನ ನೆರವನ್ನು ನೀಡ್ತಾನೇ ಇದೆ. ತನ್ನ ನಿರ್ಧಾರಗಳನ್ನು ಯಾವ ದೇಶ ಧಿಕ್ಕರಿಸುತ್ತೋ ಆ ದೇಶವನ್ನು ಅಮೇರಿಕ ಶತ್ರು ದೇಶ ಎಂದು ಪರಿಗಣನೆ ಮಾಡುತ್ತೆ. ಅಮೇರಿಕ ತನ್ನ ಶತ್ರು ದೇಶ ಎಂದು ಪರಿಗಣನೆ ಮಾಡಿದರೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ವಿಶ್ವದ ಎಲ್ಲ ದೇಶಗಳು ಆ ದೇಶವನ್ನು ಶತ್ರು ದೇಶ ಎಂದು ಪರಿಗಣನೆ ಮಾಡಬೇಕು ಎಂದು ಅಮೇರಿಕ ಬಯಸುತ್ತೆ. ಈ ಕಾರಣಕ್ಕಾಗಿ ಅಮೇರಿಕ ವಿಶ್ವದಲ್ಲಿ ಎಲ್ಲೂ ಇಲ್ಲದ ಒಂದು ವಿಶೇಷ ಕಾಯ್ದೆಯನ್ನು ಪಾಸ್ ಮಾಡಿದೆ. ಆ ಕಾಯ್ದೆ ಹೆಸರು ಕಾಟ್ಸಾ. ನಿರ್ಬಂಧಗಳ ಮೂಲಕ ಅಮೇರಿಕದ ವಿರೋಧಿಗಳನ್ನು ಎದುರಿಸುವ ಕಾಯ್ದೆ ಇದಾಗಿದೆ. ಈ ಕಾಯ್ದೆ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಅಮೇರಿಕ ಯಾರ ಮೇಲೆ ನಿರ್ಬಂಧ ಹೇರುತ್ತೋ ಆ ದೇಶಗಳ ಜೊತೆ ತನ್ನ ವ್ಯಾಪಾರ ಪಾಲುದಾರ ದೇಶಗಳು ದ್ವಿಪಕ್ಷೀಯ ಒಪ್ಪಂದ ಮಾಡಬಾರದು ಎಂದು ಹೇಳುತ್ತೆ. ಈಗಾಗಲೇ ಅಮೇರಿಕ, ಇರಾನ್, ರಷ್ಯಾ, ಉತ್ತರ ಕೊರಿಯಾದ ವಿರುದ್ಧ ಹಲವು ನಿರ್ಬಂಧಗಳನ್ನು ವಿಧಿಸಿದೆ. ಈ ದೇಶಗಳ ಜೊತೆ ವ್ಯಾಪಾರ ನಡೆಸಿದರೆ ಆ ದೇಶಗಳ ಮೇಲೆ ನಿರ್ಬಂಧ ವಿಧಿಸಲು ಈ ಕಾಯ್ದೆಯಲ್ಲಿ ಅವಕಾಶ ಇದೆ. ಭಾರತ ಮತ್ತು ರಷ್ಯಾದ ಸಂಬಂಧ ಮೋದಿ ಸರ್ಕಾರದಿಂದ ಆರಂಭವಾಗಿದ್ದಲ್ಲ. 1950ರ ಇಸವಿಯಿಂದ ಆರಂಭಗೊಂಡು ಇಲ್ಲಿವರೆಗೂ ಭಾರತ ಮತ್ತು ರಷ್ಯಾದ ಸಂಬಂಧ ಬಹಳ ಉತ್ತಮವಾಗಿದೆ. ಭಾರತ ಅಲಿಪ್ತ ನೀತಿಯನ್ನು ಅಳವಡಿಸಿಕೊಂಡಿದ್ದರೂ ರಷ್ಯಾದ ಜೊತೆ ಹೆಚ್ಚಿನ ಒಲವನ್ನು ಭಾರತ ಹೊಂದಿದೆ. ಈ ಕಾರಣಕ್ಕಾಗಿ ಅಮೇರಿಕ ಈ ಹಿಂದಿನಿಂದಲೂ ಭಾರತದ ವಿರುದ್ಧ ಕಿರಿಕ್ ಮಾಡುತ್ತಾನೇ ಬಂದಿದೆ. ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಭಾರತಕ್ಕೆ ರಷ್ಯಾ ರಫ್ತು ಮಾಡಿದೆ. ಬಾಲಾಕೋಟ್ ಏರ್ ಸ್ಟ್ರೈಕ್ ವೇಳೆ ಮೀರಾಜ್ ವಿಮಾನದ ಜೊತೆ ಹಾರಿದ ಸುಖೋಯ್ ವಿಮಾನ, ಆ ನಂತರ ಅಭಿನಂದನ್ ಹಾರಿಸಿದ ಮಿಗ್ ವಿಮಾನ ಬಂದಿದ್ದು ರಷ್ಯಾದಿಂದನೇ. ಬ್ರಹ್ಮೋಸ್ ಕ್ಷಿಪಣಿಯನ್ನು ಭಾರತ ಮತ್ತು ರಷ್ಯಾ ಈಗ ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ. AK-203 ರೈಫಲ್ಸನ್ನು ಉತ್ತರ ಪ್ರದೇಶದಲ್ಲಿ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಈಗ ಉತ್ಪಾದನೆ ಮಾಡ್ತಾ ಇದೆ. ಪಾಕಿಸ್ತಾನ ಜೊತೆ 1971ರ ಯುದ್ಧದ ಸಂದರ್ಭದಲ್ಲಿ ರಷ್ಯಾ ಭಾರತಕ್ಕೆ ನೆರವು ನೀಡಿತ್ತು. ಪಾಕಿಗೆ ಸಹಕಾರ ನೀಡಲು ಅಮೇರಿಕ ತನ್ನ ನೌಕಾಸೇನೆಯನ್ನು ಕಳಿಸಿಕೊಟ್ಟಿತ್ತು. ಈ ವಿಚಾರವನ್ನು ತಿಳಿದ ಪ್ರಧಾನಿ ಇಂದಿರಾ ಗಾಂಧಿಯವರು ರಷ್ಯಾ ಜೊತೆ ಸೇನಾ ನೆರವನ್ನು ಕೇಳಿಕೊಂಡಿದ್ದರು. ಭಾರತದ ಮನವಿಗೆ ಸ್ಪಂದಿಸಿದ ರಷ್ಯಾ ತನ್ನ ನ್ಯೂಕ್ಲಿಯರ್ ನೌಕೆ ಜೊತೆಗೆ ಸಬ್ಮರೀನನ್ನು ಕಳುಹಿಸಿಕೊಟ್ಟಿತ್ತು. ರಷ್ಯಾದಿಂದ ಸೇನೆ ಬರುತ್ತಿರುವ ವಿಚಾರವನ್ನು ತಿಳಿದು ಅಮೇರಿಕ ಅರಬ್ಬಿ ಸಮುದ್ರದಿಂದ ತನ್ನ ಸೇನೆಯನ್ನು ಹಿಂದಕ್ಕೆ ಪಡೆದುಕೊಂಡಿತ್ತು. ರಷ್ಯಾದ ಸಹಕಾರ ಇಲ್ಲದೆ ಇದ್ದರೆ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧದಲ್ಲಿ ಗೆಲುವು ಅಸಾಧ್ಯವಾಗಿತ್ತು. ಜೊತೆಗೆ ಬಾಂಗ್ಲಾದೇಶ ಸಹ ರಚನೆ ಆಗ್ತಾ ಇರಲಿಲ್ಲ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಭಾರತ ಅಮೇರಿಕಾದಿಂದ GPS ನೆರವು ಕೇಳಿಕೊಂಡಿತ್ತು. ಆದರೆ ಅಮೇರಿಕ GPS ನೆರವನ್ನು ನೀಡಲಿಕ್ಕೆ ನಾನು ಸಿದ್ಧನಿಲ್ಲ ಎಂದು ಹೇಳಿತು. ಭಾರತದ ಮೇಲೆ ಅಮೇರಿಕ ಹಲವು ನಿರ್ಬಂಧಗಳನ್ನು ವಿಧಿಸಿದರೂ ರಷ್ಯಾ ನಿರಂತರವಾಗಿ ಸಹಕಾರವನ್ನು ನೀಡಿಕೊಂಡೇ ಬಂದಿದೆ. ಅಷ್ಟೇ ಅಲ್ಲದೆ ರಾಕೆಟ್ ಉಡಾವಣೆಗೆ ಬೇಕಾಗಿದ್ದಂಥ ಕ್ರಯೋಜೆನಿಕ್ ಇಂಜಿನನ್ನು ಸಹ ನೀಡಿ ಭಾರತವನ್ನು ಪ್ರೋತ್ಸಾಹಿಸಿತು. ಭಾರತ ರಷ್ಯಾ ಶೃಂಗಸಭೆಯ ಭಾಗವಾಗಿ ಎರಡೂ ರಾಷ್ಟ್ರಗಳ ನಾಯಕರು ಪ್ರತಿ 2 ವರ್ಷಗಳಿಗೊಮ್ಮೆ ಭೇಟಿಯಾಗ್ತಾರೆ. ಇದರ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ರಷ್ಯಾಗೆ ಭೇಟಿ ನೀಡಿದರು. ರಷ್ಯಾ ಉಕ್ರೇನ್ ಯುದ್ಧದ ನಂತರ ಭಾರತ ಮತ್ತು ರಷ್ಯಾದ ಸಂಬಂಧ ಬಹಳಷ್ಟು ಚೆನ್ನಾಗಿದೆ. ರಷ್ಯಾದಿಂದ ಕಡಿಮೆ ಬೆಲೆಗೆ ಕಚ್ಚಾ ತೈಲವನ್ನು ಆಮದು ಮಾಡ್ತಾ ಇದೆ. ಇದರ ಜೊತೆ S-400 ಕ್ಷಿಪಣಿ ವ್ಯವಸ್ಥೆಯನ್ನು ಸಹ ಭಾರತ ಖರೀದಿಸ್ತಾ ಇದೆ. ಅಷ್ಟೇ ಅಲ್ಲದೆ ಹಲವು ರಕ್ಷಣಾ ಒಪ್ಪಂದಗಳಿಗೆ ಭಾರತ ಮತ್ತು ರಷ್ಯಾ ಸಹಿ ಹಾಕಿದೆ. ಅಮೇರಿಕ ಹಲವು ದಿಗ್ಬಂಧನ ವಿಧಿಸಿದರೂ ಭಾರತ ಈ ದಿಗ್ಬಂಧನಗಳಿಗೆ ಗೊಡ್ಡು ಹಾಕದೆ ತನ್ನದೇ ಆದ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಅಳವಡಿಸಿಕೊಂಡು ಎಲ್ಲ ರಾಷ್ಟ್ರಗಳ ಜೊತೆ ಉತ್ತಮ ಸಂಬಂಧವನ್ನು ಬೆಳೆಸ್ತಾ ಬಂದಿದೆ. ಆದರೆ ರಷ್ಯಾಗೆ ಪ್ರಧಾನಿ ಮೋದಿಯವರು ಜುಲೈ ತಿಂಗಳಲ್ಲೇ ಭೇಟಿ ನೀಡ್ತಾರೆಂದು ಅಮೇರಿಕ ಅಂದುಕೊಂಡಿರಲಿಲ್ಲ. ಅದರಲ್ಲೂ ಜುಲೈ 8ರಂದೇ ಮೋದಿ ಮತ್ತು ಪುಟಿನ್ ಭೇಟಿ ಮಾಡ್ತಾರೆ ಅಂತ ನಿರೀಕ್ಷೆ ಸಹ ಮಾಡಿರಲಿಲ್ಲ. ಯಾಕೆ ಅಂತ ಅಂದರೆ ಜುಲೈ 8ರಂದು ಅಮೇರಿಕದಲ್ಲಿ ನ್ಯಾಟೋ ನಾಯಕರ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಸಭೆಯ ಹೈಲೈಟ್ ಯಾವುದು ಅಂತಂದರೆ ಉಕ್ರೇನ್ ಯುದ್ಧ. ಈ ಶೃಂಗಸಭೆ ನಡೆಯುವ ಸಮಯದಲ್ಲೇ ಮೋದಿ ರಷ್ಯಾಗೆ ಭೇಟಿ ನೀಡಿದ್ದಕ್ಕೆ ಅಮೇರಿಕದ ಮಾಧ್ಯಮಗಳಲ್ಲಿ ಬಹಳಷ್ಟು ಟೀಕೆ ಸಹ ವ್ಯಕ್ತವಾಗಿತ್ತು. ಮೋದಿ ಹಾಗೂ ಪುಟಿನ್ ಭೇಟಿ ನಡೆಯದಂತೆ ತಪ್ಪಿಸಲು ಪ್ರವಾಸದ ಸಮಯವನ್ನು ಮರುನಿಗದಿಪಡಿಸುವಂತೆ ಅಮೇರಿಕ ಕೋರಿತ್ತು. ಹೀಗಿದ್ದರೂ ಅಮೇರಿಕದ ಯಾವುದೇ ಒತ್ತಡಕ್ಕೆ ಮಣಿಯದೆ ಪ್ರಧಾನಿ ಮೋದಿಯವರು ರಷ್ಯಾಗೆ ಭೇಟಿ ನೀಡಿ ಮಾತುಕತೆ ನಡೆಸಿದರು.
ಸದ್ಯ ಅಮೇರಿಕದ ದೊಡ್ಡ ಶತ್ರು ಯಾವುದು ಅಂತಂದರೆ ಅದು ಚೀನಾ. ಮಿಲಿಟರಿ ಇರ್ಬೋದು, ಕೈಗಾರಿಕೆ ಇರ್ಬೋದು, ಆರ್ಥಿಕತೆ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಅಮೇರಿಕಕ್ಕೆ ಚೀನಾ ಪ್ರಬಲವಾದ ಸ್ಪರ್ಧೆಯನ್ನು ನೀಡ್ತಾ ಇದೆ. ಏಷ್ಯಾದಲ್ಲಿ ಚೀನಾದ ಆಟವನ್ನು ನಿಯಂತ್ರಿಸಲು ಅಮೇರಿಕಕ್ಕೆ ಒಂದು ದೇಶ ಬೇಕಾಗಿತ್ತು. ಈ ಹಿಂದೆ ಪಾಕಿಸ್ತಾನಕ್ಕೆ ಅಮೇರಿಕ ಹಲವು ರೀತಿಯ ನೆರವು ನೀಡಿತ್ತು. ಆದರೆ ಪಾಕಿಸ್ತಾನ ಈಗ ದಿವಾಳಿಯಾಗಿದೆ. ಅಷ್ಟೇ ಅಲ್ಲದೆ ಚೀನಾದ ಪರ ವಾಲ್ತಾ ಇದೆ. ಈ ಕಾರಣಕ್ಕಾಗಿ ಚೀನಾದ ಓಟವನ್ನು ನಿಲ್ಲಿಸಲು ಅಮೇರಿಕಕ್ಕೆ ಒಂದು ಬಲಿಷ್ಠವಾದ ದೇಶ ಬೇಕಾಗಿತ್ತು. ಏಷ್ಯಾದಲ್ಲಿ ಸದ್ಯ ಚೀನಾದ ಎದುರಾಳಿ ಯಾವುದು ಅಂತಂದರೆ ಅದು ಭಾರತ. ಈ ಕಾರಣಕ್ಕೆ ಭಾರತದ ಆಂತರಿಕ ವಿಚಾರಕ್ಕೆ ಆಗಾಗ ಮೂಗು ತೂರಿಸಿದ್ರು ಭಾರತದ ವಿರುದ್ಧ ದಿಗ್ಬಂಧನ ಹೇಳುವಂಥ ಯಾವುದೇ ಕಠಿಣ ನಿರ್ಧಾರಗಳನ್ನು ಅಮೇರಿಕ ಕೈಗೊಳ್ತಾ ಇಲ್ಲ. ಕೊನೆಯದಾಗಿ ಬಹಳ ಮುಖ್ಯ, ಅಮೇರಿಕವನ್ನು ಯಾವಾಗಲೂ ನಾವು ನಂಬಲು ಸಾಧ್ಯವಿಲ್ಲ. ಯಾಕೆ ಅಂತಂದರೆ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ನೆರವು ನೀಡಿದೆ, ಅಷ್ಟೇ ಅಲ್ಲದೆ ಆರ್ಥಿಕ ಸಹಕಾರವನ್ನು ನೀಡ್ತಾ ಬಂದಿದೆ. ಆದರೆ ರಷ್ಯಾ ಮೊದಲಿನಿಂದಲೂ ಭಾರತದ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿದೆ. ಆದರೆ ಈಗ ಅಮೇರಿಕ ಭಾರತದ ಮಿತ್ರ ರಾಷ್ಟ್ರವಾಗಲು ಮುಂದಾಗ್ತಾ ಇದೆ. ಈ ಕಾರಣಕ್ಕಾಗಿ ಯಾವುದೇ ಒಂದು ದೇಶ ತನ್ನ ಲಾಭ ಇಲ್ಲದೆ ಯಾವುದೇ ಒಂದು ದೇಶ ಜೊತೆ ವ್ಯವಹಾರ ಮಾಡಲು ಮುಂದಾಗಲ್ಲ. ಈ ಕಾರಣಕ್ಕಾಗಿ ಭಾರತ ಅಮೇರಿಕ ಸೇರಿದಂತೆ ವಿದೇಶಗಳ ಜೊತೆ ವ್ಯವಹಾರ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ವ್ಯವಹಾರ ಮಾಡುವುದು ಒಳ್ಳೆಯದು. ಧನ್ಯವಾದಗಳು.